ಅಮ್ಮವ್ರೆ, ನೀವು ಇವಾಗ ಕೊಡೋ ಸಂಬಳದಲ್ಲಿ ವೀಣಾಗೆ ನಾನು ಸರ ಮಾಡಿಸ್ತೀನಿ. ರೀ ರೀ ಯಾಕೆ ಈ ರೀತಿ ಸುರಿ ಯಾಕೆ ಅಮ್ಮವ್ರೆ ಅಂತೀಯ? ನೀನು ಸೌಕತಿ ಅಮ್ಮವ್ರನ್ನ ಅಮ್ಮವ್ರೆ ಅಂತ ಕರಿತೀಯ? ಅಮ್ಮ ಅಂತ ಕರಿ, ಮಮ್ಮಿ ಅಂತ ಕರಿ. ಒಂದು ಗಾಲೆನೇ ರೂಢಿ ಆಗ್ಬಿಟ್ಟೈತೆ. ಎಲ್ಲಾರು ಹಂಗಂತಾರಲ್ಲ, ಅದಕ್ಕೆ ಅವನು ಅಮ್ಮ ಅಂಬದ ಅಮ್ಮವ್ರೆ ಅಮ್ಮವ್ರೆ ಅಂತಾನೆ. ಅದಾಲೇನೆ ನಮ್ಮ ಸೂರಿಗೆ ರೂಢಿ ಆಗ್ಬಿಟ್ಟೈತೆ. ಅವನ್ಗಾಲೆ ಯಾವಾಗಿಂದಲೂ ಅಭ್ಯಾಸ ಆಗ್ಬಿಟ್ಟೈತೆ. ಹಂಗೆ ಕರೆಯೋದು. ಏನೇನೇನು ಅನ್ಕೊಂಬಕ್ಕೆ ಹೋಗ್ಬೇಡ. ಅದು ನಾವು ಹೆಂಗೆ ರೂಢಿ ಮಾಡಿರ್ತೀವ ಮಾತು ಅನ್ನೋದು ಅದು ಹಂಗೆ ಬರೋದು. ನಾವು ಏನಾದ್ರೂ ಚೇಂಜ್ ಮಾಡೋಕ್ಕೋದ್ರೆ ಅದು ಬೇರೆ ರೀತಿಯೇ ಆಗುತ್ತೆ. ನಾವು ಏನು ಮಾತಾಡ್ತೀವಿ, ಮಾತಾಡೋ ಶೈಲಿ ಆಗಿರ್ಬೋದು, ನಾವು ಮಾತಾಡೋ ಅಂಥ ಪದಗಳಾಗಿರ್ಬೋದು, ನಾವು ಯಾವಾಗ ಏನು ಮಾತಾಡ್ತೀವೋ ಅದೇ ಬರೋದು. ಅದು ನಾವು ಏನಾದ್ರೂ ಬೇರೆ ಥರ ಮಾತಾಡೋಕ್ಕೋದ್ರೆ ಅದೊಂಥರ ಆಗುತ್ತೆ. ಯಾವತ್ತೇ ಆಗಲಿ, ಈಗ ಹಳ್ಳಿ ಭಾಷೆ ಇರೋರು ಹಳ್ಳಿ ಭಾಷೆ ಥರನೇ ಮಾತಾಡಬೇಕು. ಹಳ್ಳಿಯಲ್ಲಿರೋರು ಸಿಟಿ ಭಾಷೆ ಮಾತಾಡೋಕ್ಕೋದ್ರೆ ಅದೇ ಒಂಥರ ಆಗುತ್ತೆ. ಸಿಟಿಯಲ್ಲಿರೋರಿಗೆ ಹಳ್ಳಿ ಭಾಷೆ ಮಾತಾಡೋಕ್ಕೆ ಬರೋಲ್ಲ. ನಾವು ಎಷ್ಟೇ ಇದು ಮಾಡಿದ್ರೂ ಒಂದು ಇಂಗ್ಲೀಷ್ ಪದ ಆದ್ರೂ ಯೂಸ್ ಮಾಡ್ತಾರೆ. ಹಿಂಗೆ ನಾವು ಮಾತಾಡೋ ಅಂಥದ್ದು ಯಾರು ಏನೋ ಈಗ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನಾವು ಅಂದ್ಕೊಂಡು ನಾವು ಹಂಗೆ ಮಾತಾಡಬೇಕು ಅಂತ ಹೋದರೆ ಆಗಲ್ಲ. ನಮ್ಗೆ ಹೆಂಗೆ ಅಭ್ಯಾಸ ಬಲ ಅಂತಾರಲ್ಲ ಅದು. ನಾನು ಯಾಕತ್ತು ಈ ಸೂರಿ ಹಿಂಗೆ ಯಾಕೆ ಅಮ್ಮವ್ರೆ ಅಮ್ಮವ್ರೆ ಅಂತ ಕರೀತಾರಲ್ಲ ಅಂತ ಅಂದ್ಕೊಂಡೆ. ನಾನು ಒಂದೆರಡು ಸತಿ ಕೇಳೋಣ ಅಂದ್ಕೊಂಡೆ. ಒಂದೆರಡು ಸತಿ ನಾನು ಅಬ್ಸರ್ವ್ ಮಾಡಿದೆ. ಯಾಕೆ ಈ ಸೂರಿ ಅಮ್ಮವ್ರೆ ಅಮ್ಮವ್ರೆ ಅಂತ ಹಿಂಗೆ ಕರಿತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ಬೇಜಾರಾದಂಗೆ ಆಗುತ್ತೆ. ಹಂಗೆ ಕರಿಬೇಡ್ರಿ. ನನಗೆ ಹೆಂಗೆ ಅಭ್ಯಾಸ ಆಗಿರುತ್ತೋ ಹಂಗೆ. ಏನಾಗಲ್ಲ ಬಿಡು. ಅದೆಲ್ಲ ಏನೂ ಆಗಲ್ಲ. ಏನಾಗಲ್ಲ. ಹೊರಗಿನ ಜನ ಯಾರಾದರೂ ಕೇಳಿಸ್ಕೊಂಡ್ರೆ ಅಯ್ಯೋ ಅವನು ಮಗ ಅಂತೆ, ಅವನು ಮನೆ ಕೆಲಸದವನು ಅಂದಂಗೆ ಅಮ್ಮವ್ರೆ ಅಮ್ಮವ್ರೆ ಅಂತಾರೆ ಅಂತ ಆಡ್ಕೊಂತಾರೆ ಜನ. ಇಲ್ಲಿ ಮೊದಲೇ ಸರಿ ಇಲ್ಲ. ಅದಕ್ಕಾಗಿನೇ ನನ್ನ ಗಂಡನ ಬಗ್ಗೆ ಮಾತಾಡೋರು ನನ್ನ ಗಂಡನ ಕಾಲಿನ ಧೂಳಿಗೂ ಸಮ ಇಲ್ಲ. ನನ್ನ ಗಂಡನ ಮಾತಾಡಿದ್ರು ಉದ್ಧಾರ ಆಗಲ್ಲ. ಅವ್ರ ನಾಲ್ಗಿಗೆ ಏನೋ ಹುಳ ಬಿದ್ದೆ ಸಾಯೋದು. ಮಾನ ಮರ್ಯಾದಿಲ್ಲದ್ದು. ಮಾನ ಮರ್ಯಾದೆ ಇಲ್ಲದ ಜನ ನನ್ನ ಗಂಡನ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಅವ್ರಿಗೆ ಮಾನ ಮರ್ಯಾದೆ ಇರೋರಾಗಿದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ. ಉಳಿಲ್ಲದ ನಾಲ್ಗೆ ಏನು ಬೇಕಾದ್ರೂ ಮಾತಾಡುತ್ತೆ. ಯಾಕಂದ್ರೆ ನನ್ನ ಗಂಡ ಕಷ್ಟಪಟ್ಟು ದುಡಿತಾನಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ಜನಕ್ಕೆ. ಬೈಕೊಂಡು ಹೋಗ್ಬಾರ್ದು, ದಾರಿಗುಂಟೆ ನಿನ್ಕೊಂಡು ಮಾತಾಡಬೇಕು. ಯಾವಳೆ ಆಗ್ಲೇಳು. ನಾವೇನು ಅಣ್ಣ ತಮ್ಮಗಳ್ತಾಗಲಿ ಅಪ್ಪ ಅಮ್ಮ ಇಂತಾಗೂ ಎಲ್ಲರ ತಗೋ ನಾವೇನು ಕಿತ್ಕೊಂಬಂದಿಲ್ಲ. ನಾವು ಕಷ್ಟ ಆಗ್ಲೇಳು ಹೆಂಗೋ ಇದ್ದೀವಿ. ದೇವ್ರಮ್ಮನ ಅದಕ್ಕೆ ಮತ್ತೆ ನಮಗೆಲ್ಲ ಒಂದು ಕಡೆಗೆ ದಾರಿ ತೋರಿಸ್ತಾನೆ. ನಾವೇನು ಅಣ್ಣ ತಮ್ಮಗಳ್ತಾಗೆ ಕಿತ್ಕೊಂಡು ತಿಂಬಲ್ಲ. ಅದೇ ಮತ್ತೆ ನಾವು ಇರೋ ದುಡ್ಡು ಸ್ವಂತ ದುಡಿಮೆಯಿಂದನ ನಾವು ಹೆಂಗನೋ ದುಡ್ಕೊಂಡು ತಿಂತೀವಿ. ಆದರೆ ನಾವು ಯಾರು ಅಣ್ಣ ತಮ್ಮಗಳ್ತಾಗ ಎಲ್ಡೆಳೆ ಸರ ಮಾಡಿಸ್ಕೊಂಡಿಲ್ಲ. ಅಣ್ಣ ತಮ್ಮಗಳ ಮೇಲೆ ನಾವು ಯಾವುದು ಎತ್ತಾಕಿಲ್ಲ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ. ನನ್ನ ಗಂಡನ ಯಾವಾಗ್ಲೂ ಬೆಳಗ್ಗೆ ಸಾಯಂಕಾಲ ಎಲ್ಲಿ ಬೇಕಲ್ಲಿ ಬೈಕೆಂಬ್ತಿ ಅಂತೆ. ಏನು ಯಾಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ನನಗೆ ವಿಷಯ? ಯಾರಾದರೂ ತಂದು ಹೇಳ್ತಾರೆ ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ನೀನು ಉದ್ಧಾರ ಆಗಲ್ಲ, ನಿನಗಂತೂ ಮಾಡ್ಕೊಡಲ್ವಿ, ನೀನು ನೀರು ಬೀಳಲಿಲ್ಲ ಅಂತ ಕೊನೆಗೆಲ್ಲ ಮಾರ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ ನಿನಗೆ. ಓಹೋ, ನಿನ್ನಂತವಳೆ ಅಂತೆ. ಯಾರ ಅಜ್ಜಿ ಕೋಳಿ ಕೂಗಿರೆ ಬೆಳಕರಿಯೋದು ಅಂತ ಕೋಳಿ ತಗೊಂಡು ಊರ್ಬಿಟ್ಟು ಇಲ್ಲ ಅಂತ ಬೆಳಗಾಗಲ್ಲ ಅಂತ ಹೇಳಿ. ಅಯ್ಯೋ ಹೋಗು, ನಿನ್ನಂತಾರು ಎಷ್ಟು ಜನ ಇರ್ತಾರೆ. ದುಡ್ಡೈತೆ ಏನು ಬೇಕಾದ್ರೂ ಮಾಡುತ್ತೆ. ನಮ್ಮ ಅತ್ತೆ ಬಗ್ಗೆ ಮಾತಾಡಕ್ಕೆ ಬಂದರೆ ಅಷ್ಟೇ. ನಮ್ಮ ಅತ್ತೆ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ ಗಿರ್ಜಿಂಬೆ. ನಿಂತರ ನಮ್ಮ ಅತ್ತೆ ಯಾರ ಹತ್ರನೂ ಕೈ ಒಡ್ಡಿ ಬೇಡಲ್ಲ. ಅಣ್ಣ ತಮ್ಮಗಳ ಹತ್ರ ಕಿತ್ಕೊಂಡು ತಿಂದಿಲ್ಲ. ನಮ್ಮ ಅತ್ತೆ ಅಂತ ಸ್ವಾಭಿಮಾನಿ ಇರೋ ಅಂತವಳು. ನಿಂತರ ಅಣ್ಣ ತಮ್ಮಗಳ ಹತ್ರ ಕಿತ್ಕೊಂಡು ತಿಂದಿಲ್ಲ. ಅದ್ಯಾಕೆ ಆಗ್ಲಲ್ಲ ಹಂಗಂತ ಅಣ್ಣ ತಮ್ಮಗಳ ಹತ್ರ ಕಿತ್ಕೊಂಡು ತಿಂದಿಲ್ಲ ಅಂತ ಮುಚ್ಕೊಂಡು ಬಿದ್ದಿರೋ. ಅಣ್ಣ ತಮ್ಮಗಳ ಹತ್ರ ನಮ್ಮ ಅಣ್ಣವ್ರನ್ನೆಲ್ಲ ಕರ್ಕೊಂಬಂದು ಓಡಿಸ್ಬಿಡ್ತೀನಿ. ಮೂವರನ್ನೂ ಕರ್ಕೊಂಬಂದು ಓಡಿಸ್ತೀನಿ. ನೋಡ್ತೇನೆ ನೋಡೋಣ. ಅವಳ ಮೇಲೆ ಒಂದು ಕೈ ಇಕ್ಲಿ ಏನಿಲ್ಲ. ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನು ತಿಳ್ಕೊಂಡಿದ್ದೀಯ? ಏನು ಅವಳಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀಯ? ಮಾತಾಡ್ರಿ, ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ, ಮಾತಾಡ್ರಿ. ಅವಳು ಅಷ್ಟೊಂದು ಮಾತಾಡ್ತಾ ಇದ್ದಾಳೆ, ಒಡಿಸ್ತೀನಿ ಅಂತ ಕೇಳ್ತಾಳೆ ನನ್ನ. ಅವತ್ತೆ ಮಾತಾಡ್ತೈತೆ, ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ. ಇಲ್ಲೋಡಕ್ಕ, ಅವಳು ನನ್ನ ಹೆಂಡ್ತಿ. ನೀವು ಒಡ್ಸೋದು ಅದೆಲ್ಲ ಏನಾಗಲ್ಲ. ಒಡಿಸ್ತೀನಿ ಗಿಡಿಸ್ತೀನಿ ಅವೆಲ್ಲ ಬಿಟ್ಬಿಡಿ. ಅವೆಲ್ಲ ನೀವು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಒಡ್ಸೋದೆಲ್ಲನ ಹೆಂಗೆ? ನೀವು ಹೊಡ್ಸಿದ್ರೆ ನಾವು ಹೊಡಿಯೋ ತಕ್ಕ ಸುಮ್ಮನೆ ಇರ್ತೀವಿ ಅಂತ ತಿಳ್ಕೊಂಡಿದ್ರಾ? ನಮಗೂ ಅದ್ರೆಲ್ಲರಷ್ಟು ಹೊಡಿಯೋಕ್ಕೆ ಬರುತ್ತೆ. ನಾವು ಏನು ಬೇಕಾದ್ರೂ ಮಾಡ್ತೀವಿ. ಅವಳ ಮೇಲೆ ಒಂದು ಕೈಯಿಕ್ಕೆ ನೋಡ್ರಿ, ಅವಾಗಿರೋದು. ಎಲೇ ಇನ್ನೊಂದು 2 ದಿನ ತಡಿಯೋ, ಅವಳ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಈಗ ಹಂಗೇನೆ ಬಿಟ್ರು ಕೆಟ್ಟೆ ನಮ್ಮಂಗಿದೆಯಲ್ಲ, ತಡಿ ಗೊತ್ತಾಗುತ್ತೆ. ಇನ್ನೆಂತಾನು ಏನು ಎಲ್ಲ ಏನೇನು ನಾಟಕ ಎಲ್ಲ ನನಗೆ ಚಂದಕ್ಕೆ ಗೊತ್ತೈತಿ. ನಾಟಕ ಆಡೋದೆಲ್ಲ ಏನು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ಮಾತಾಡಿದ್ರೆ ಎಲ್ಲೆಲ್ಗ ಹೋಗ್ತವೆ. ಮುಚ್ಕೊಂಡು ಬಿದ್ದಿರ್ಬೇಕು. ನನ್ನ ಗಂಡನ ಬಗ್ಗೆ ಮಾತಾಡ್ಕೊಡ್ದು.
ನನ್ನ ಕಿವಿಗೆ ಬೀಳಬೇಕು ಆವಾಗ ಏನಿಲ್ಲ, ನಾನು ನನ್ನ ಗಂಡನ ಬಗ್ಗೆ ಮಾತಾಡಿದ್ರಂದ್ರೆ ನಾನು ಯಾರ್ಯಾರೋ ಹೇಳಿದ್ರು ಹಿಂಗೆ ಮಾತಾಡಿದ್ರು ಅಂತ ಮಾತಾಡವ ನಾನು ಕೇಳಿಸ್ಕೋಬೇಕು, ಅವಾಗ ಮಾತಾಡ್ತೀನಿ. ಇವಾಗ ಮಾತಾಡಲ್ಲ, ಇವಾಗ ಬೈಕೊಂತೀನಿ. ನನ್ನ ಗಂಡನ ಯಾರು ಬೈಕೊಂಡಿರ್ತಾರೋ ಅವ್ರಿಗಾಗುತ್ತೆ. ನೀನೇನು ಬೈಕೊಂಡಿಲ್ವಲ್ಲ, ಸುಮ್ಮನಿರು. ನಾನು ನಟ್ಟೋರಿಗೆ ನಾನು ಬೈಕೊಂಡು ಹೋಗ್ತೀನಿ. ನಾನು ನೀನು ಮಾತಾಡಿಲ್ಲ, ನೀನು ಮಾತಾಡಿದಾಗ ನನ್ನ ಕಿವ್ಯಾರ ಕೇಳಿಸ್ಕೊಂಡಾಗ ಅವಾಗ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನು. ನೀವೇನು ಮಾಡಿದ್ರು ನನ್ನ ಗಂಡನ ಏನು ಮಾಡೋಕ್ಕಾಗಲ್ಲ. ನನ್ನ ಗಂಡಗೆ ದೇವ್ರ ಬಲ ಐತಿ. ದೇವ್ರ ಬಲ ಇರಬೇಕಾದ್ರೆ ಮನುಷ್ಯನ ಕೈಲಿ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಅಯ್ಯೋ ದೇವ್ರ ಬಲ ಐತಂತ, ದೇವ್ರ ಬಲ. ಹೋಗಮ್ಮ, ಹೋಗು ಹೋಗು, ಕಂಡಿದ್ದೀನಿ. ಹೋಗು, ಕಂಡಿರೋದೇನು? ನೀನೇನು ಕಂಡಿದೀಯ? ನೀನು ಏನು ಕಂಡಿದ್ಯಾ? ನೀನು ಬರೀ ಇಲ್ಲಿ ಮೆರ್ದಾಡಕ್ಕಿಲ್ಲ ನನ್ನ ಹತ್ರ ದುಡ್ಡು ಐತಿ ಅಂತೇಳಿ ಒಳ್ಳೆಕ್ ಬಂದು ಎಲ್ಲ ಅವ್ರಾಗ್ಲಾರೆಲ್ಲ ನೋಡಲಿ ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತೇಳಿ ಹೇಳ್ಕೊಂಡು ತಿರ್ಗಾಡ ಅಂತವಳು ನೀನು. ಎಲ್ಲ ತೋರಿಸ್ಕೊಂಬಕ್ಕಾಗಿ ಹಳ್ಳಿಗೆ ಬಂದು ಸೇರ್ಕೊಂಡಿರೋಳು ನೀನೇನು ಹೇಳ್ತಿ? ನಿನ್ನ ಬಗ್ಗೆ ಎಲ್ಲ ಗೊತ್ತಿರೋದೇ. ನನ್ನ ಗಂಡನ ಬಗ್ಗೆ ಯಾವಳನ ಮಾತಾಡಲಿ, ಥೂ, ಅವರು ಹೊಲ್ಸ್ ತಿಂದಂಗೆ ನನ್ನ ಗಂಡನ ಬಗ್ಗೆ ಮಾತಾಡ್ದವ್ರು. ನೋಡಿ ಹೆಂಗೆ ಮಾತಾಡ್ತಾಳೆ. ಹೊಡಿಸ್ತೀನಿ ಅಂತ ಕೇಳ್ತಾಳೆ. ಭಾರಿ ಇದ್ದಾಳೆ ಇವಳು. ಏನೋ ಮಾತಾಡ್ತಾ ಇದ್ಲು ಅವಳು, ಏನೋ ಜಗಳ ಮಾಡಕ್ಕೆ ಬಂದಿದ್ಲು. ನೋಡ್ಸ ಇಲ್ವಕ್ಕ, ನಮ್ಮ ಅತ್ತೆನೇನೆ ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ತಾಳೆ. ನಮ್ಮ ಅತ್ತೆ ಎಲ್ಲ ಅವನ ಬಗ್ಗೆ ಮಾತಾಡ್ತಂತೆ, ಅದಕ್ಕೆ ನನ್ನ ಗಂಡನ ಬಗ್ಗೆ ಮಾತಾಡಿದವರು ಹೊಲಿಸ್ತಿದ್ದಂಗೆ ಅಂತ ಕೇಳ್ತಾಳೆ. ಸೀಮೆಗೆಲ್ಲದ ಗಂಡ. ನನ್ನ ಮಕ್ಕ ನೋಡಿದ್ರೆ ಸರ್ ಬರಲ್ಲ. ಸರಿಯಾಗಿ ಹೋಗಿ ಕಳಿಸ್ಬೇಕಾಗಿತ್ತು. ಅಮ್ಮವ್ರೆ, ಅದೇ ನನ್ನ ಹತ್ರ 15,000 ರೂಪಾಯಿ ಐತೆ, ಬಡ್ಡಿಗೆ ಬಿಡ್ತೀನಿ ಅಂತ ಅಂದ್ರಲ್ಲ, ಬಡ್ಡಿಗೆ ಬಿಡ್ತೀರಾ? ಬಿಡಿಸ್ಕೊಂಬಂದು ಕೊಡ್ತೀನಿ. ನಾನೆಲ್ಲ ಬಡ್ಡಿಗೆ ಬಿಡ್ತೀನಿ. ಚೆನ್ನಾಗಿ ಒಳ್ಳೆ ಲಾಭ ಬರುತ್ತೆ, ಕೊಡಿಸ್ತೀನಿ. ನಿನ್ನೆ ಎದುರಿಗೆ ಕೊಡಿಸ್ತೀನಿ, ಕರೆಸ್ಬಿಟ್ಟು ಯಾರನ್ನಾದ್ರೂ ಕೊಡಿಸ್ತೀನಿ. 5 ರೂಪಾಯಿ ಬಡ್ಡಿ, 5 ರೂಪಾಯಿಗೆ ಚೆನ್ನಾಗಿ ಬಡ್ಡಿ ತಿನ್ಬೋದು. 5 ರೂಪಾಯಿ ಬಡ್ಡಿ ಅಂತ ಕೊಟ್ಟರೆ ವರ್ಷಕ್ಕೆ ನೀನು ಏನಲ್ಲ ಅಂದರೂ ಲಕ್ಷ ದುಡ್ಡು ಮಾಡ್ಬೋದು. ಹಂಗೆ 50,000 ಆಗ್ತಿದ್ದಂಗೆ ಅದನ್ನು ತಿರ್ಗ ಬೇರೆಯವ್ರಿಗೆ ದುಡ್ಡು ಕೊಡು, ಅದನ್ನು ಹಂಗೆ ಹಂಗೆ ಮಾಡು. ನೀನು ತಿಂದು ಉಂಡು ಎಲ್ಲ ಹೆಚ್ಚಾಗಿ ಎಲ್ಲ ಸಾಕಾಗುತ್ತೆ ನಿನಗೆ. ಬಡ್ಡಿ ದುಡಿದ್ರೆ ಸಖತ್ತು ದುಡ್ಡು. 15,000 ರೂಪಾಯಿನ ಇನ್ನೊಂದು 2 ದಿವಸಕ್ಕೆ ನೀನು 30,000 ರೂಪಾಯಿ ಮಾಡ್ತೀಯ, 30,000 ರೂಪಾಯಿನ 50,000 ಮಾಡ್ತೀಯ, 50,000 ಇದ್ದಿದ್ದು ಲಕ್ಷ ಮಾಡ್ತೀಯ. ಸರಿ ಆಯ್ತು, ಹೇಳಿ ಬಿಡಿಸ್ಕೊಂಬಂದು ತಾಮಂದು ಕೊಡು. ತಲೆ ಹೊಡೆಯೋರು ಎದುರಿಗೆಲ್ಲ ಚೆನ್ನಾಗಿರ್ಬೇಕು, ಕೊಡಿಸ್ತೀನಿ ನಾನೆಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಅದೇ ನೀವು ಹಂಗಂದ್ರಲ್ಲ, ಬೆಳೆಸ್ಬೇಕು, ದುಡ್ಡು ಅದು ಇಟ್ಕೊಂಡ್ರೆ ಹಂಗೆ ಇರುತ್ತೆ ಅಂತ, ಅದಕ್ಕಾಗಿ ಅತ್ತ ನಾನು ಬಡ್ಡಿಗೆ ಬಿಡೋಣ ಅಂತ ಇದ್ದೀನಿ. ಬಿಡಿಸ್ಕೊಂಬಂದು ಕೊಡ್ತೀನಿ, ಕೊಡ್ರಿ. ನೀವೇನು ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ಕೊಡ್ತೀನಿ. ನಮ್ಮ ಅತ್ತೆ ನಂಬಿ ಕೊಟ್ಟರೆ ಯಾವುದೇ ಮೋಸ ಇಲ್ಲ ಕೊಡಾಕ. ನಿಮ್ಮ ಇಲ್ಲಡು, ನಮ್ಮ ಅತ್ತೆಗೆ ಕೊಟ್ಟರೆ ನಿನ್ನ ಸತ್ರೂ ಬೇಕಾದ್ರೆ ಇದ್ರ ಬ್ಯಾಂಕ್ನಾಗ ಹೆಂಗೆ ಸತ್ರೂ ಕೊಡ್ತಾರ ದುಡ್ಡು, ಹಂಗೆ ಆ ಥರ ಯಾರಿಗೆ ನಾನು ಏನು ಮಾಡಲ್ಲ, ಯಾರಿಗೇನು ಮೋಸ ಮಾಡಲ್ಲ. ದುಡ್ಡು ಬರುತ್ತೆ, ನಿಂದು ತಾಮನ್ ಕೊಡು. ಇಕ್ಕೊಂಡ್ರೆ ಏನಿರಲ್ಲ, ಸಿಗುತ್ತೆ ಹಂಗೇನೆ. ಹೋಗ್ತಾ ದುಡ್ಡು ಚೆನ್ನಾಗಿ ಲಾಭ ಸಿಗುತ್ತೆ. ದುಡ್ಡ ಬಡ್ಡಿಗೆ ಬಿಡೋಣ ಅಂತ ನಾನು ಸುಮ್ಮನೆ ಹಂಗೆ ಇಕ್ಕೊಂಡ್ರೆ ಅದು ಹಂಗೆ ಇರುತ್ತೆ, ಅದಕ್ಕೆ ಬಡ್ಡಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.